ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕರ್ನಾಟಕದ ಅಡುಗೆ ಮಣಿ ಕಣ್ಮಣಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಶೈ ಫ್ಲವರ್ಸ್. ಇದು ನಿಮ್ಮೆಲ್ಲರ ಅಡುಗೆ ಮನೆಯ ಘಮಘಮಗಳ ಮಹಾ ಸಮಾಗಮ. ಇವತ್ತು ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇ ಪ್ರತಿಯೊಬ್ಬರು ಇಷ್ಟಪಡುವಂತಹ ಸೋರೆಕಾಯಿ ಪಾಯಸ. ಹಾಗಿದ್ರೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ಒಂದು ಚಿಕ್ಕ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಫ್ರೆಶ್ ಆಗಿರೋ ಸೋರೆಕಾಯಿನ ತಗೊಂಡು ಹೀಗೆ ಸಣ್ಣದಾಗಿ ತುರಿದುಕೊಂಡು ಅದನ್ನು ಒಂದು ಬಾಣಲೆಯಲ್ಲಿ ಯಾವುದೇ ತುಪ್ಪ ಅಥವಾ ನೀರನ್ನು ಹಾಕದೇನೆ, ತುಪ್ಪ ಅಥವಾ ಎಣ್ಣೆನ ಮಿಕ್ಸ್ ಮಾಡದೆ ಹುರ್ಕೋಬೇಕು. ನಿಧಾನವಾಗಿ ಹುರಿದ ನಂತರ ಮನೆಯ ತುಪ್ಪವನ್ನು ಅಥವಾ ಹೊರಗಿಂದ ತಂದಿರುವಂಥ ಹಸುವಿನ ತುಪ್ಪವನ್ನು, ಒಟ್ಟು ಶುದ್ಧವಾಗಿರುವಂಥ ತುಪ್ಪವನ್ನು ಇದಕ್ಕೆ ಹೀಗೆ ಆ್ಯಡ್ ಮಾಡ್ಕೋಬೇಕು. ಆನಂತರ ಆ ಒಂದು ಹುರಿದಿರುವಂತಹ ಸೋರೆಕಾಯಿಯ ತುರಿಕೆ ಮತ್ತು ಈ ಒಂದು ತುಪ್ಪವನ್ನು ಎರಡನ್ನೂ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದು ಕಂದು ಬಣ್ಣಕ್ಕೆ ತಿರುಗುವವರೆಗೂ ಅದನ್ನು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಹೀಗೆ ಅದು ಕಂದು ಬಣ್ಣಕ್ಕೆ ತಿರುಗಿದ ನಂತರ 1 ಕಪ್ ಆಗುವಷ್ಟು ಎಳೆನೀರು ಅಂದರೆ ತೆಂಗಿನಕಾಯಿ ಹಾಲನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಇದು ಈ ಒಂದು ರುಚಿಯನ್ನು ಹೆಚ್ಚಿಸೋದ್ರ ಜೊತೆಗೆ ನಮ್ಮ ಆರೋಗ್ಯದ ಗುಣಮಟ್ಟವನ್ನು ಸಹಿತ ಸುಧಾರಿಸುವಲ್ಲಿ ಸಹಾಯಕಾರಿ. ಯಾವುದು? ತೆಂಗಿನಕಾಯಿ ಹಾಲು. ಈ ತೆಂಗಿನಕಾಯಿ ಹಾಲನ್ನು ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ಕುದಿಲಿಕ್ಕೆ ಬಿಡಬೇಕು. ಅದು ಕುದಿತಾ ಬಂದಾಗ ಹೀಗೆ ನಿಧಾನವಾಗಿ ಅದನ್ನು ಕೈ ಆಡಿಸ್ಕೊಂಡು ಅದು ಸ್ವಲ್ಪ ಕುದಿ ಬಂದ ಮೇಲೆ ಅದಕ್ಕೆ 1 ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದು ಕುದ್ದ ನಂತರ 1 ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಹಾಗೆ ನಾವು ಸೈಡಲ್ಲಿ ಒಂದಷ್ಟು ಸಾಬುದಾನಿಯನ್ನು ನೆನೆಸಿಟ್ಕೋಬೇಕಾಗತ್ತೆ. ಯಾಕಂತಂದರೆ ಸಾಬುದಾನಿಯನ್ನು ಹಾಕೋದ್ರಿಂದ ಇದರ ರುಚಿಯು ಸಹಿತ ಹೆಚ್ಚಾಗುತ್ತೆ ಆ್ಯಂಡ್ ನಮ್ಮ ಆರೋಗ್ಯಕ್ಕೂ ಸಹಿತ ತುಂಬ ಒಳ್ಳೆಯದು. ಹೀಗೆ ನೆನೆಸಿಟ್ಟಿರುವಂಥ ಸಾಬುದಾನಿಯನ್ನು ಈ ಒಂದು ಮಿಕ್ಸ್ಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಸಾಬುದಾನಿ ಪ್ರತಿಯೊಬ್ಬ ಡಾಕ್ಟರ್ಸು ಸಹಿತ ಎಲ್ಲ ಕಾಯಿಲೆಗಳಿಗೂ ಸಜೆಸ್ಟ್ ಮಾಡುವಂಥ ಒಂದು ಮನೆಮದ್ದು. ಹಾಗೆ ಇದು ನಮ್ಮ ಆರೋಗ್ಯದ ಗುಣಮಟ್ಟದ ಜೊತೆಗೆ ನಮ್ಮ ಟೇಸ್ಟನ್ನು ಕೊಡ್ತಾ ಆರೋಗ್ಯವನ್ನು ಸುಧಾರಿಸುವಂಥ ಒಂದು ಉತ್ತಮ ಆಹಾರ ಅಂತಲೇ ಹೇಳ್ಬೋದು. ಈ ಸಾಬುದಾನಿಯನ್ನು ಈ ಒಂದು ಪಾಯಸಕ್ಕೆ ಮಿಕ್ಸ್ ಮಾಡಿಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಬೇಕು. ಹೀಗೆ ಈ ಒಂದು ಪಾಯಸ ಕುದ್ದ ನಂತರ ಈ ರೂಪವನ್ನು ಪಡ್ಕೊಳ್ಳುತ್ತೆ. ನಮ್ಮ ಸೋರೆಕಾಯಿಯ ಪಾಯಸ 90% ಈ ಒಂದು ಪಾಯಸ ಈಗಾಗಲೇ ರೆಡಿ ಆಗಿದೆ. ಇದಕ್ಕೆ 1 ಬಟ್ಟಲಷ್ಟು ಬೆಲ್ಲವನ್ನು ಹಾಕಬೇಕು. ಇದು ಸಿಹಿಯ ಜೊತೆಗೆ ನಮ್ಮ ಆರೋಗ್ಯದಲ್ಲಿಯೂ ಸಹಿತ ಸಿಹಿಯನ್ನು ಕೊಡುತ್ತೆ. ಯಾವುದೇ ಶುಗರ್ಲೆಸ್ ಸಿಹಿ. ಈಗಿನ ಕಾಲದಲ್ಲಿ ಶುಗರ್ ಪ್ರತಿಯೊಬ್ಬ ಸಣ್ಣ ಮಕ್ಕಳಿಗೂ ಸಹಿತ ಬರುವಂಥ ಕಾಯಿಲೆ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನು ಓವರ್ಕಮ್ ಮಾಡುವಲ್ಲಿ ಈ ಬೆಲ್ಲ ಭಾಳ ಸಹಾಯಕಾರಿಯಾಗಿದೆ. ಒಂದು ಆರ್ಗ್ಯಾನಿಕ್ ಬೆಲ್ಲವನ್ನು ನಾವು ಬಳಸೋದು ಎಲ್ಲದಕ್ಕಿಂತ ಸೂಕ್ತ ಅಂತಲೇ ಹೇಳ್ಬೋದು. ಈ ಒಂದು ಬೆಲ್ಲವನ್ನು ಆ್ಯಡ್ ಮಾಡಿದ ನಂತರ ಅದು ಸ್ವಲ್ಪ ಕುದ್ದ ಮೇಲೆ ಒಂದಷ್ಟು ತುರಿದಿರುವಂಥ ಒಣ ಕೊಬ್ಬರಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಒಣ ಕೊಬ್ಬರಿಯನ್ನು ಆ್ಯಡ್ ಮಾಡೋದ್ರಿಂದ ಈ ಪಾಯಸದ ರುಚಿ ಸಹಿತ ಹೆಚ್ಚಿಸುತ್ತೆ ಆ್ಯಂಡ್ ತಿನ್ನಬೇಕಾದ್ರೆ ಆ ಕೊಬ್ಬರಿ ತುಣುಕುಗಳು ಬಾಯಲ್ಲಿ ಸಿಕ್ಕಾಗ ಅದೊಂಥರ ಸ್ಮೈಲ ನಮ್ಮ ಫೇಸಲ್ಲಿ ತರುತ್ತೆ. ಹಾಗಾಗಿ ತುರಿದಿರುವಂಥ ಒಂದು ಒಣ ಕೊಬ್ಬರಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದರ ಜೊತೆಗೇ ನಾವು ಸೈಡಲ್ಲಿ ತುಪ್ಪದಲ್ಲಿ ಹುರಿದಿರುವಂಥ ಡ್ರೈ ಫ್ರೂಟ್ಸ್ಗಳನ್ನು ಇಟ್ಕೊಂಡಿರಬೇಕು. ಆ ಒಂದು ಡ್ರೈ ಫ್ರೂಟ್ಸ್ಗಳನ್ನು ಸಹಿತ ಇದಕ್ಕೆ ನೆಕ್ಸ್ಟ್ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹೀಗೆ ಇದೆಲ್ಲವೂ ಸರಿಯಾದ ರೀತಿಯಲ್ಲಿ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದಷ್ಟು ಏಲಕ್ಕಿ ಪುಡಿಯನ್ನು ನಾವು ಹಾಕಬೇಕು. ಏಲಕ್ಕಿ ಪುಡಿಯನ್ನು ಹಾಕೋದ್ರಿಂದ ಇದರ ವಾಸನೆ ಮತ್ತು ರುಚಿ ಎರಡೂ ಹೆಚ್ಚಾಗುತ್ತೆ. ರುಚಿ ಹೆಚ್ಚಾಗುತ್ತೆ ಆ್ಯಂಡ್ ನಾವು ಹುರಿದಿಟ್ಕೊಂಡಿರೋ ಈ ಒಂದು ಬಾದಾಮಿ, ಏಲಕ್ಕಿ ಮತ್ತು ಒಣ ದ್ರಾಕ್ಷಿಗಳನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದರಿಂದ ಟೋಟಲ್ ಆಗಿ ಈ ಒಂದು ಪಾಯಸದ ರುಚಿಯೇ ಬದಲಾಗತ್ತೆ. ಹೀಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಈ ಒಂದು ಸೋರೆಕಾಯಿ ಪಾಯಸ ರೆಡಿ ಆಗುತ್ತೆ. ಪ್ರತಿಯೊಬ್ಬರು ಸಹಿತ ಈ ಸೋರೆಕಾಯಿ ಪಾಯಸವನ್ನು ಇಷ್ಟಪಟ್ಟೇ ಪಡ್ತಾರೆ ಆ್ಯಂಡ್ ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮ ಅಡುಗೆ ಮನೆ ರುಚಿಯನ್ನು ನಿಮ್ಮ ಮನೆಯವರೆಗೂ ತಲುಪಿಸುವಂಥ ಒಂದು ಚಿಕ್ಕ ಪ್ರಯತ್ನ. ಇಷ್ಟ ಆದರೆ ಶೇರ್ ಮಾಡಿ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ರುಚಿಯನ್ನು ಎಲ್ಲರಿಗೂ ಹಂಚ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.